So we'll discuss that thing today. Okay. So as I told, ideal solutions are those solutions which obey Raoult's law. So ಈಗ ಇಲ್ಲಿ ನಾವು when I start up with the discussing the ideal solution ಅಂತ ಬಂದಾಗ ಸೊ ನಾವಿಲ್ಲಿ ಮೇಜರ್ ಆಗಿ ವೇಪರ್ ಪ್ರೆಷರ್ ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. So first here what I am going to do, so we are going to observe the vapor pressure exerted by a solution or a liquid using a instrument known as a manometer. So one instrument is a manometer anta. So manometer ana instrument use ಮಾಡಿ we are going to measure the vapor pressure. So ಹಾಗಾದ್ರೆ ಇದು ಎಕ್ಸ್ಪೆರಿಮೆಂಟ್ಲಿ ಮೆಜರ್ ಮಾಡೋದಕ್ಕೆ ನಾವು ಮ್ಯಾನೋಮೀಟರ್ ಯೂಸ್ ಮಾಡ್ತೀವಿ. ಹಾಗಾದ್ರೆ ಥಿಯರಿಟಿಕಲಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಯಾವ ಫಾರ್ಮುಲಾ ಯೂಸ್ ಮಾಡ್ಬೋದು? ಥಿಯರಿಟಿಕಲಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ವೇಪರ್ ಪ್ರೆಷರ್ ನ ಯಾವ ಫಾರ್ಮುಲಾ ಯೂಸ್ ಮಾಡ್ಬೋದು? ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ ಕ್ಯಾಲ್ಕುಲೇಟ್ ಮಾಡಕ್ಕೆ? ವಾಯ್ಸ್ ಕೇಳಿಸ್ತಿದೆ ಎಲ್ರಿಗೂ? Am I audible to you all? Okay. So theoretically calculate ಮಾಡೋದಕ್ಕೆ ನಮಗೆ ಫಾರ್ಮುಲಾ ಇದೆಯಲ್ಲ, A naught XA plus PB naught XB. yes. So ಆ ಫಾರ್ಮುಲಾನ ಯೂಸ್ ಮಾಡ್ತೀವಿ. A naught XA plus PB naught XB. So ಈ ಫಾರ್ಮುಲಾನ ಯೂಸ್ ಮಾಡಿ you are going to calculate the vapor pressure. Okay. So ಅದನ್ನ ಯೂಸ್ ಮಾಡ್ಕೊಂಡು ವೇಪರ್ ಪ್ರೆಷರ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. So if in the case observed pressure okay, so observed like A is equal to K naught ಮತ್ತೆ PB is equal to PB naught. If this pressure, so ಇದು ಏನು ಅಬ್ಸರ್ವ್ ಮಾಡಿ ಕ್ಯಾಲ್ಕುಲೇಷನ್ ಮಾಡುವಂಥದ್ದು, ಅಬ್ಸರ್ವ್ and calculated pressure of this, if this is same, okay, or same ಆದ್ರೆ then ಈ ಫಾರ್ಮುಲಾ ಏನಿದೆ ಇದರಲ್ಲಿ ಅಪ್ಲೈ ಮಾಡಿದಾಗ it also found to be same, which is according to Raoult's law. So observed pressure ಮತ್ತೆ calculated pressure, ಈ pressure ಮತ್ತೆ ಈ pressure ಎರಡು ಸೇಮ್ ಬಂದ್ರೆ, so ಎರಡು ಸೇಮ್ ಬಂದ್ರೆ such solution we call it as ideal solution. Okay, so observed vapor pressure ಏನಿರ್ತದೆ ನಾವು using instrument ನಮ್ಮಿಂದ ಕಂಡುಹಿಡಿಕೊಳ್ಳೋದು. ಅದೇ ರೀತಿ ಕ್ಯಾಲ್ಕುಲೇಟೆಡ್ ಮೆಥಡ್ ಆಗಿ ಥಿಯರಿಟಿಕಲಿ ವಾಟ್ ದ pressure you are going to find out. If the both comes same, then that kind of solution we call it as ideal solution. So ಆ ರೀತಿಯ ಸೊಲ್ಯೂಷನ್ ನಾವು ಐಡಿಯಲ್ ಸೊಲ್ಯೂಷನ್ ಅಂತ ಕರಿತೀವಿ. ಗೊತ್ತಾಗಿದೆಯಾ? ಸರಿ ಹೇಳಿ. ನೋಡಿ, ಈಗ ಅಬ್ಸರ್ವ್ಡ್ ವೇಪರ್ ಪ್ರೆಷರ್, ನೀವು ಯಾವುದೋ ಒಂದು ಕಂಟೈನರ್ ಅಲ್ಲಿ ಯಾವುದೋ ಒಂದು ಸೊಲ್ಯೂಷನ್ ತಗೊಂಡಿದ್ದೀರಾ. ಓಕೆ, ಈ ಸೊಲ್ಯೂಷನ್ ಆಗಕ್ಕಿಂತ ಮುಂಚೆ ನಾವೇನ್ ಮಾಡಿದ್ವಿ, ಲಿಕ್ವಿಡ್ ಎ ಮತ್ತೆ ಲಿಕ್ವಿಡ್ ಬಿ
ಇವೆರಡರದನ್ನು ಪ್ರೆಷರ್ನ ಓಕೆ ಯೂಸಿಂಗ್ ಮ್ಯಾನೋಮೀಟರ್ ಒಂದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ಫೈಂಡ್ ಔಟ್ ಮಾಡಿದ್ವಿ ಇವೆರಡರದ್ದು ಪ್ರೆಷರ್ನ. ಓಕೆ ಅದೇ ರೀತಿ ಇದನ್ನ ಫಾರ್ಮುಲಾ ಹಾಕಿ ನೀವು ಪಿ ಎ ಇಸ್ ಈಕ್ವಲ್ ಟು ಪಿ ಎ ನಾಟ್ ಎಕ್ಸ್ ಎ ಫಾರ್ಮುಲಾ ಇಂದನು ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ವೇಪರ್ ಪ್ರೆಷರ್ ಎಷ್ಟಿದೆ ಅಂತ. ಓಕೆ ಸೊ ಈಗ ಕ್ಯಾಲ್ಕುಲೇಟ್ ಮಾಡ್ಕೊಬಹುದು, ಇದು ಕ್ಯಾಲ್ಕುಲೇಟೆಡ್. ಅದೇ ರೀತಿ ಇಲ್ಲೂ ಕೂಡ ಸೊಲ್ಯೂಷನ್ ಏನಾಗಿದೆ, ಎರಡರಿಂದ ಬಂದಿರುವಂತಹ ಸೊಲ್ಯೂಷನ್ ಎ ಬಿ ಸೊಲ್ಯೂಷನ್ ಏನಿದೆ, ಸೊ ಇದನ್ನು ಕೂಡ ನಾವು ಮ್ಯಾನೋಮೀಟರ್ ಇಂದ ಫೈಂಡ್ ಔಟ್ ಮಾಡ್ತೀವಿ. ಸೊ ಇಲ್ಲಿ ಬರುವಂತಹ ಕ್ಯಾಲ್ಕುಲೇಟೆಡ್ ಅಬ್ಸರ್ವ್ಡ್ ಪ್ರೆಷರ್ ಬರುವಂತದ್ದು ಏನು, ಅಬ್ಸರ್ವ್ಡ್ ಪ್ರೆಷರ್ ಒಂದು 30 ಪಾಸ್ಕಲ್ ಬಂದ್ರೆ ಅದು ಕ್ಯಾಲ್ಕುಲೇಟೆಡ್ ಪ್ರೆಷರ್ಗೆ ಈಕ್ವಲ್ ಆಗಿರ್ಬೇಕು. ಸೊ ಅಬ್ಸರ್ವ್ಡ್ ಇಸ್ 30 ಪಾಸ್ಕಲ್ ಆದ್ರೆ ಕ್ಯಾಲ್ಕುಲೇಟೆಡ್ ಕೂಡ 30 ಪಾಸ್ಕಲ್ ಆದ್ರೆ ಆ ಕೈಂಡ್ ಆಫ್ ಸೊಲ್ಯೂಷನ್ ಐಡಿಯಲ್ ಸೊಲ್ಯೂಷನ್ ಅಂತ ಕರಿತೀವಿ. ಸೊ ಅಬ್ಸರ್ವ್ಡ್ ಪ್ರೆಷರ್ ಮತ್ತೆ ಕ್ಯಾಲ್ಕುಲೇಟೆಡ್ ವೇಪರ್ ಪ್ರೆಷರ್ ಎರಡು ಸೇಮ್ ಬರ್ಬೇಕು ನಾವು. Okay, so whether you're doing by calculation or whether doing using instrument, in the both the case you should get equal pressure. Okay, so reading same ಬರ್ಬೇಕು. So ಆವಾಗ ಅದನ್ನ ನಾವು ಐಡಿಯಲ್ ಸೊಲ್ಯೂಷನ್ ಅಂತ ಕರಿತೀವಿ. ಗೊತ್ತಾಯ್ತಾ? Yes sir. So ಇಲ್ಲಿ so after getting to know that so next ವಾಲ್ಯೂಮ್ ಗೆ ಬಂದ್ರೆ ಡೆಲ್ಟಾ ವಿ ಮಿಕ್ಸ್ ಐಡಿಯಲ್ ಸೊಲ್ಯೂಷನ್ ಏನಾಗಿರ್ತದೆ, ಡೆಲ್ಟಾ ವಿ ಮಿಕ್ಸ್ equal to 0. Yes, equal to 0 ಆಗಿರ್ತದೆ. It means the interaction of liquid, pure liquids is going to have same interaction as that of in the AB. So solution state ಅಲ್ಲಿ ಇರುವಂತಹ interaction ಮತ್ತೆ ಅವು ಸಾಲ್ವೆಂಟ್ ಸ್ಟೇಟ್ ಅಲ್ಲಿ ಇರುವಾಗ ಇರುವಂತಹ ಇಂಟ್ರಾಕ್ಷನ್ ಎರಡು ಏನಾಗಿರ್ಬೇಕು, ನಮ್ಗೆ ಸೇಮ್ ಇರಬೇಕು. ಸೊ ಇಂಟ್ರಾಕ್ಷನ್ ಸೇಮ್ ಅಂದ್ರೆ ಅಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಸ್ ಸೇಮ್. ಓಕೆ, ಸೊ ಫೋರ್ಸ್ ಆಫ್ ಅಟ್ರಾಕ್ಷನ್ ಸೇಮ್ ಇರುತ್ತೆ ಅಂದಾಗ ಡೆಲ್ಟಾ ಎಚ್ ಮಿಕ್ಸ್ ಕೂಡ ಏನಾಗುತ್ತೆ ಇಲ್ಲಿ ನಮ್ಗೆ 0. So that is also going to be equal to 0. So all interactions here is going to be same. Interactions ಅಲ್ಲಿ ಯಾವುದೇ ರೀತಿಯಾದ ಚೇಂಜಸ್ ಆಗಲ್ಲ. ಓಕೆ, ಸೊ ಇಲ್ಲಿ ಇಂಟರಾಕ್ಷನ್ ಮೇಲೆ ಹೇಳ್ಬೇಕು, ವಾಲ್ಯೂಮ್ ಚೇಂಜಸ್ ಏನಾಗುತ್ತೆ ಹೇಳ್ಬೇಕು, ಮತ್ತೆ ಎಂಥಾಲ್ಪಿ ಚೇಂಜಸ್ ಏನಾಗುತ್ತೆ ಹೇಳ್ಬೇಕು. ಸೊ ಅದಷ್ಟು ಹೇಳಿದ್ರೆ ಐಡಿಯಲ್ ಸೊಲ್ಯೂಷನ್. ಸೊ ಅದ್ರ ಜೊತೆಗೆ ಇದರಲ್ಲಿ ಎಕ್ಸಾಂಪಲ್ಸ್ ಗಳು ಮೇಜರ್ ಆಗಿ ಕೇಳ್ತಾರೆ. ನಿಮ್ಮ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಯಾವ ಎಕ್ಸಾಂಪಲ್ ಗಳನ್ನ ಕೊಟ್ಟಿದ್ದಾರೆ ಐಡಿಯಲ್ ನಾನ್ ಐಡಿಯಲ್ ಸೊಲ್ಯೂಷನ್ಗೆ, ಸೊ ಆ ಎಕ್ಸಾಂಪಲ್ಸ್ ನ ನೀವು ಕಲ್ತ್ಕೋಬೇಕು. ಸೊ ದಟ್ ಎಕ್ಸಾಂಪಲ್ಸ್ ಆರ್ ವೆರಿ ಇಂಪಾರ್ಟೆಂಟ್. So here first I am going to take, first we'll discuss the examples. So first example ಯಾವ್ದಿದೆ ಅಂದ್ರೆ CH3OH plus C2H5OH. Okay, so ಒಂದು ಮೆಥನಾಲ್ ಇನ್ನೊಂದು ಮೆಥನಾಲ್. ಸೊ ಇದನ್ನ ಐಡಿಯಲ್ ಸೊಲ್ಯೂಷನ್ ಅಂತ ನಾವು ಕರಿಬಹುದಾ? ಸೊ ಇದನ್ನ ನಾವು ಐಡಿಯಲ್ ಸೊಲ್ಯೂಷನ್ ಅಂತ ಕರಿಬೇಕು ಅಂದ್ರೆ ಏನಾಗಿರ್ಬೇಕು? ಓಕೆ, ಸೊ ಎರಡನ್ನ ಅಬ್ಸರ್ವ್ ಮಾಡಿ. ಸೊ ಎರಡರಲ್ಲೂ ಪೋಲಾರ್ ನೇಚರ್ ಇದೆಯಾ ಇಲ್ವಾ? ಪೋಲಾರ್ ನೇಚರ್. ಸೊ ಬೋತ್ ಹ್ಯಾವ್ ಹಿಯರ್ ಪೋಲಾರ್ ಕಾಂಪೌಂಡ್ಸ್. ಎರಡೂ ಕೂಡ ಪೋಲಾರ್ ಕಾಂಪೌಂಡ್ಸ್. ಇದು ಕೂಡ ಪೋಲಾರ್, ಇದು ಕೂಡ ಪೋಲಾರ್. ಓಕೆ, ಸೊ ದ ನೇಚರ್ ಇಸ್ ಸೇಮ್. ನೇಚರ್ ಏನಕ್ಕೆ ಸೇಮ್ ಇದೆ ಇಲ್ಲಿ ಹೇಳ್ಬೋದಾ? Sir, like dissolves like. ಸೊ ಎರಡು ಒಂದೇ ಫಂಕ್ಷನಲ್ ಗ್ರೂಪ್ ಇದೆ. ಓಕೆ, ಸೊ ಬೋತ್ ಆರ್ ಆಲ್ಕೋಹಾಲ್. ಬೋತ್ ಆರ್ ಆಲ್ಕೋಹಾಲ್ ಆಗಿದೆ ಅಂದ್ರೆ ಎರಡರಲ್ಲೂ ಇಂಟ್ರಾಕ್ಷನ್ ಸೇಮ್ ಇರುತ್ತಾ? Yes sir. ದಟ್ಸ್ ವೆರಿ ಇಂಪಾರ್ಟೆಂಟ್ ನಮ್ಗೆ. ಯಾಕಂದ್ರೆ ಇಂಟ್ರಾಕ್ಷನ್ ಮೇಲೆ ನಾವು ಇಲ್ಲಿ ಸೊಲ್ಯೂಷನ್ ತಗೋತಿರೋದ್ರಿಂದ ಸೊ ಎರಡರಲ್ಲೂ ಇಂಟ್ರಾಕ್ಷನ್ ಏನಾಗಿರ್ಬೇಕು, ಸೇಮ್ ಇರಬೇಕು. ಸೊ ಏನಕ್ಕೆ ಸೇಮ್ ಬರುತ್ತೆ ಅಂದ್ರೆ ಬಿಕಾಸ್ ಫಂಕ್ಷನಲ್ ಗ್ರೂಪ್ ಸೇಮ್ ಇದೆ, ಸೊ ಹಾಗಾಗಿ ಇಂಟ್ರಾಕ್ಷನ್ ಸೇಮ್ ಬರುತ್ತೆ. ಬಟ್ ಅದೇ ರೀತಿ
ಇದ್ರ ಜೊತೆಗೆ ಮಾಲಿಕ್ಯುಲರ್ ಸೈಜ್. ಓಕೆ, ಸೊ ಮಾಲಿಕ್ಯುಲರ್ ಸೈಜ್. ಈಗ ಮಾಲಿಕ್ಯುಲರ್ ಸೈಜ್ ಜಾಸ್ತಿ ಆಗ್ತಾ ಹೋದ್ರೆ ಅರ್ಥ ಏನು? ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಾಗುತ್ತೆ ಮಾಲಿಕ್ಯುಲರ್ ಸೈಜ್ ಜಾಸ್ತಿ ಆಗ್ತದೆ? What happens to the force of attraction as the size increases? ಏನಾಗುತ್ತೆ? Decreases. ವ್ಯಾನ್ ಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ ನಿಮಗೆ, ಹೌದಲ್ವಾ? ಸೊ ವ್ಯಾನ್ ಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ನಮ್ಗೆ ಏನಾಗುತ್ತೆ? ಈ ಬ್ಲಾಕ್ ಓದ್ಕೊಂಡು ಬಂದಿದೀವಿ ನಾವು. ಈಗ ಒಂದು ಮಾಲಿಕ್ಯೂಲ್ ಎರಡು ಮಾಲಿಕ್ಯೂಲ್ ಇರ್ಬೋದು, ಎರಡರ ಮಧ್ಯೆ ಅಟ್ರಾಕ್ಷನ್. ಸೈಜ್ ಜಾಸ್ತಿ ಆಗ್ತಿದಂಗೆ ಮಾಲಿಕ್ಯೂಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅಟ್ರಾಕ್ಷನ್ ಏನಾಗ್ತಾ ಹೋಗುತ್ತೆ? ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಮಾಲಿಕ್ಯುಲರ್ ಸೈಜ್ ಜಾಸ್ತಿ ಆಗ್ತಿದೆ ಅಂದ್ರೆ ವ್ಯಾನ್ ಡರ್ ವಾಲ್ಸ್ ಫೋರ್ಸಸ್ ಆಫ್ ಅಟ್ರಾಕ್ಷನ್ ಇಸ್ ಇನ್ಕ್ರೀಸಿಂಗ್. ಸುಮ್ನೆ ಸೈಜ್ ಜಾಸ್ತಿ ಆದಂಗೆ ಇದು ಏನು ಅಟ್ರಾಕ್ಷನ್ ಕಮ್ಮಿ ಆಗಕ್ಕೆ ಚಾನ್ಸ್ ಎಲ್ಲಿದೆಯಪ್ಪ? ಸೈಜ್ ಜಾಸ್ತಿ ಆಗ್ತಿದೆ ಅಂದ್ರೆ ಅಟ್ರಾಕ್ಷನ್ ಹೆಂಗ್ ಕಮ್ಮಿ ಆಗುತ್ತೆ? ಅಟ್ರಾಕ್ಷನ್ ಜಾಸ್ತಿ ಆಗ್ತಾನೆ ಹೋಗ್ಬೇಕಲ್ವಾ? ಈಗ ಇಲ್ಲಿ ಒಂದು ನ್ಯೂಕ್ಲಿಯಸ್ ಇದೆ, ಇಲ್ಲಿ ಎಲೆಕ್ಟ್ರಾನ್ ಇದೆ, ಇಲ್ಲಿ ಎಲೆಕ್ಟ್ರಾನ್ ಇದೆ, ಇದೊಂದು ಸ್ಮಾಲ್ ಸೈಜ್. ಪುನಃ ಇದ್ರ ಸೈಜ್ ಜಾಸ್ತಿ ಆಗ್ಬೇಕು ಅಂದ್ರೆ ಇಲ್ಲಿರೋ ಎಲೆಕ್ಟ್ರಾನ್ ಮಧ್ಯೆ ಇದಕ್ಕೂ ಅಟ್ರಾಕ್ಷನ್ ಬರ್ಲೇಬೇಕು. ವೆದರ್ ಇಟ್ ಮೇ ಬಿ ಸ್ಟ್ರಾಂಗ್ ಆರ್ ವೆದರ್ ಇಟ್ಸ್ ವೀಕ್ ಬೇಕಾಗಿಲ್ಲ ನನಗೆ. ಅಟ್ರಾಕ್ಷನ್ ಇದೆಯಾ ಇಲ್ಲೋ ಅನ್ನೋದು ಅಷ್ಟೇ ನಾನು ಕೇಳ್ತಾರೆ. ಸೊ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದ್ದೇ ಇದೆ. ಓಕೆ, so as the molecular size is increasing, here force of attraction. ಯಾವ force of attraction? I'm talking about Van der Waals force of attraction. So Van der Waals forces of attraction is increasing here. ಅಂದ್ರೆ ಈಗ ಇಲ್ಲಿ ನಾನು ಏನು ಮೆಥನಾಲ್ ನ ತಗೊಂಡಿದ್ದೀನಿ, ಆ ಮೆಥನಾಲ್ದು ಜಸ್ಟ್ ಒನ್ ಫ್ಯಾಮಿಲಿ ಮೆಂಬರ್ ಅಪ್, ಒಂದು ಹೈಯರ್ ಫ್ಯಾಮಿಲಿ. ನಮ್ಗೆ ಹೋಮೋಲಾಗಸ್ ಸೀರೀಸ್ ಅಂತ ಓದಿದ್ದೀವಿ ನಾವು. ಸೊ ಆ ಹೋಮೋಲಾಗಸ್ ಸೀರೀಸ್ ಪ್ರಕಾರ ಇದು ಫಸ್ಟ್ ಮೆಂಬರ್ ಆಫ್ ದ ಫ್ಯಾಮಿಲಿ ಆದ್ರೆ ಇದು ಸೆಕೆಂಡ್ ಮೆಂಬರ್. ಅವೆರಡನ್ನೇ ತಗೊಂಡಿದ್ದೀನಿ ನಾನು. ಫಸ್ಟ್ ಮೆಂಬರ್ ಥರ್ಡ್ ಮೆಂಬರ್ ತಗೊಳಕ್ ಆಗಲ್ಲ ನಾನು. ಸೆಕೆಂಡ್ ಮೆಂಬರ್ ಮತ್ತೆ ಫೋರ್ತ್ ಆರ್ ಫಿಫ್ತ್ ಮೆಂಬರ್ ತಗೊಳಕ್ ಆಗಲ್ಲ ನಾನು. ಸೊ ಅವಾಗ ಮಾಲಿಕ್ಯುಲರ್ ಸೈಜ್ ವೇರಿ ಆಗುತ್ತೆ. ಮಾಲಿಕ್ಯುಲರ್ ಸೈಜ್ ವೇರಿ ಆದ್ರೆ ವಾನ್ ಡರ್ ವಾಲ್ಸ್ ಫೋರ್ಸ್ ಇನ್ಕ್ರೀಸ್ ಆಗುತ್ತೆ. ವಾನ್ ಡರ್ ವಾಲ್ಸ್ ಫೋರ್ಸ್ ಇನ್ಕ್ರೀಸ್ ಆಗ್ತಿದೆ ಅಂದ್ರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಆಗ್ತಿದೆ. ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಆಯ್ತು ಅಂದ್ರೆ ಎ ಮತ್ತೆ ಬಿ ಇಂಟ್ರಾಕ್ಷನ್ ಬೇರೆ ಆಯ್ತು. ಸೊ ಎ ಮತ್ತೆ ಎ ಬಿ ಇಂಟ್ರಾಕ್ಷನ್ ಬೇರೆ ಆದ್ರೆ ಅವ್ರ ಸೊಲ್ಯೂಷನ್ ಫಾರ್ಮ್ ಬಂದಾಗ ಇಂಟ್ರಾಕ್ಷನ್ ಬೇರೆ ಆಗುತ್ತೆ. ಆರ್ ಯು ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್? Yes, sir. ಅರ್ಥ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ. ಸೊ ಅದಕ್ಕೆ ಇಲ್ಲಿ ನಮ್ಗೆ ಐಡಿಯಲ್ ಸೊಲ್ಯೂಷನ್ ನಾವ್ ಏನ್ ತಗೋತೀವಿ, ಐಡಿಯಲ್ ಸೊಲ್ಯೂಷನ್ ಅಲ್ಲಿ ನಾವು ಮೇಜರ್ ಆಗಿ ಮೋಸ್ಟ್ ಆಫ್ ದ ಥಿಂಗ್ ನೆನ್ಪಿಟ್ಕೋಬೇಕಾಗಿರೋದೇನು, ಸೇಮ್ ಫಂಕ್ಷನ್ ಗ್ರೂಪ್ ಇರುವಂತದ್ದು, ಆ ತರ ರಿಲೇಟೆಡ್ ಆಗಿರುವಂತದ್ದನ್ನು ನಾವು ಸೆಲೆಕ್ಟ್ ಮಾಡಬೇಕು. ಸೊ ಅದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ದೆನ್ ಅದರಲ್ಲಿ ನೆಕ್ಸ್ಟ್ ಪಾಯಿಂಟ್ ನಾವೇನ್ ನೋಡ್ಬೇಕು ಅಂದ್ರೆ ಸೈಜ್ ನೋಡ್ಬೇಕು. ಸೊ ಸೈಜು ಯಾವ್ದಕ್ಕೆ ಜಾಸ್ತಿ ಇದೆ? ಸೊ ಜಾಸ್ತಿ ಸೈಜ್ ಇದ್ರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ, ವಿಚ್ ಇಸ್ ನಾಟ್ ಪಾಸಿಬಲ್. ಸೊ ಹಾಗಾಗಿ ಸೈಜ್ ನಮ್ಗೆ ಆಲ್ಮೋಸ್ಟ್ ಸೇಮ್ ಅಥವಾ ಒಂದು ಯೂನಿಟ್ ಇಂದ ಜಾಸ್ತಿ ಇದ್ರೆ ಪ್ರಾಬ್ಲಮ್ ಆಗಲ್ಲ. ಲೈಕ್ ಇಟ್ಸ್ ನಿಯರ್ಲಿ ಆಫ್ ಸೇಮ್ ಸೈಜ್. ನೀವು ಎಥನಾಲ್ ಮತ್ತೆ ಮೆಥನಾಲ್ ನೋಡಿದ್ರೆ ಒಂದು ಫ್ಯಾಮಿಲಿ ಗ್ರೇಟರ್ ಇದೆ ಅಬೌವ್ ನೆಕ್ಸ್ಟ್. ಸೊ ಮೆಥನಾಲ್ ಪ್ರೋಪನಾಲ್ ಆಗುತ್ತೆ ಐಡಿಯಲ್ ಸೊಲ್ಯೂಷನ್. ಮೆಥನಾಲ್ ಅಂಡ್ ಪ್ರೋಪನಾಲ್ ಐಡಿಯಲ್ ಸೊಲ್ಯೂಷನ್ ಆಗುತ್ತಾ? ಮೆಥನಾಲ್ ಅಂಡ್ ಪ್ರೋಪನಾಲ್. ವಾಯ್ಸ್ ಕೇಳಿಸ್ತಾ ಇಲ್ವಾ ನಂದು? Yes, sir. ಯಾವ್ದಕ್ಕೆ ಎಷ್ಟು ಹೇಳ್ದಪ್ಪ ನೀನು? ಆನ್ಸರ್ಗೆ ಎಷ್ಟು ಹೇಳ್ದ? ವಾಯ್ಸ್ Voice gets still.
ಈಗ ಮೆಥನಾಲ್ ಮತ್ತೆ ಪ್ರೋಪನಾಲ್ ಎಕ್ಸಾಂಪಲ್ ಕೊಡ್ಬೋದಾ ನಾನು ಅಂತ ಕೇಳ್ತಾ ಇರೋದು. ಐಡಿಯಲ್ ಸೊಲ್ಯೂಷನ್. No, sir. ಯು ಕೆನಾಟ್ ಗಿವ್ ಮೆಥನಾಲ್ ಅಂಡ್ ಪ್ರೋಪನಾಲ್ ಎಕ್ಸಾಂಪಲ್, ಯಾಕಂದ್ರೆ ಪ್ರೋಪನಾಲ್ ಅಲ್ಲಿ ಸೈಜ್ ಜಾಸ್ತಿ ಆಯ್ತು, ಇಂಟ್ರಾಕ್ಷನ್ ವೇರಿ ಆಗುತ್ತೆ. ಓಕೆ, ಅದೇ ರೀತಿ ಸೊ ಇದನ್ನ ಎಕ್ಸಾಂಪಲ್ ಕೊಡ್ಬೋದಾ ಚೆಕ್ ಮಾಡಿ. C2H5Cl ಮತ್ತೆ C2H5Br. ಇದನ್ನ ಐಡಿಯಲ್ ಸೊಲ್ಯೂಷನ್ ಅಂತ ಕರಿಬೋದಾ? ಮಿಕ್ಸರ್ ಆಫ್ ದಿಸ್ ಟು. ಇಲ್ಲೂ ಈಥೈಲ್ ಗ್ರೂಪ್, ಇಲ್ಲೂ ಈಥೈಲ್ ಗ್ರೂಪ್, ಎರಡೂನು ಆಲೋ ಆಲ್ಕೇನ್ಸ್. ಕ್ಲೋರಿನ್ ನೆಕ್ಸ್ಟ್ ಫ್ಯಾಮಿಲಿ ಇದು. Yes, sir. So this is ideal solution. This can be ideal solution. ಅದೇ ನಾನು ಈ ಕೇಸಲ್ಲಿ if I remove Br and if I put I, so ಅವಾಗ ಇದು ಐಡಿಯಲ್ ಆಗಲ್ಲ. ಅರ್ಥ ಆಗ್ತಿದ್ಯಾ? Yes, sir. ಸೊ ಅದೇ ರೀತಿ ವಾಟ್ ಅಬೌಟ್ ದಿಸ್? Ideal solution ಆಗುತ್ತೆ. ಐಡಿಯಲ್ ಸೊಲ್ಯೂಷನ್ ಆಗುತ್ತೆ. ಇದು ಪೋಲಾರ, ನಾನ್ ಪೋಲಾರ? ಇದು ನಾನ್ ಪೋಲಾರ್ ಎಂದು. These both are going to be non-polar. Polar nature ಇರಬೇಕು ಅಂತ ಏನಿಲ್ಲ. Either both are should be polar or either both are should be non-polar. ಒಂದು polar ಆಗಿ ಇನ್ನೊಂದು non-polar ಆದ್ರೆ that will not form ideal solution. Are you getting what I am saying? Yes, sir. Yes, sir. What about this? Yes, sir. ಆಗುತ್ತೆ. Ideal. ಸೊ ಬೆಂಜಿನ್ ಮತ್ತೆ ಟಾಲಿನ್ ಆಗುತ್ತೆ. ಎರಡರಲ್ಲೂ ಫ್ಯಾಮಿಲಿ ಒಂದೇನ, ಇದರಲ್ಲೂ ಬೆಂಜಿನ್ ಇರ್ತದೆ, ಇದರಲ್ಲೂ ಬೆಂಜಿನ್ ಇರ್ತದೆ. ಸೊ ನೆಕ್ಸ್ಟ್ ಒಂದು ಫ್ಯಾಮಿಲಿ ಲೆವೆಲ್ ಟಾಲಿನ್ ಒಂದು CH3 ಅಟ್ಯಾಚ್ ಆಗಿರುತ್ತೆ. ಸೊ ಬೋತ್ ಆರ್ ಗೋಯಿಂಗ್ ಟು ಬಿ ಐಡಿಯಲ್ ಸೊಲ್ಯೂಷನ್ಸ್. ಅರ್ಥ ಆಗಿದೆಯಾ? Yes, sir. Okay. Yes. So that is about ideal solutions. So ನಿಮ್ಗೆ ಐಡಿಯಲ್ ಸೊಲ್ಯೂಷನ್ ಅಲ್ಲಿ ಮೇಜರ್ ಆಗಿ ಎಕ್ಸಾಂಪಲ್ಸ್ ನೆನ್ಪಿಟ್ಕೊಳ್ಳಿ. ಮತ್ತೆ ಏನು ನಾನು ಡೆಲ್ಟಾ ವಿ ಮಿಕ್ಸ್, ಡೆಲ್ಟಾ ಎಚ್ ಮಿಕ್ಸ್ ಮತ್ತೆ ಅವುಗಳ ಇಂಟ್ರಾಕ್ಷನ್ ಬಗ್ಗೆ ಏನು ಹೇಳಿದೆ. ಸೊ ಆಲ್ ದಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ನೀಡ್ ಟು ಕಾನ್ಸಂಟ್ರೇಟ್ ಆನ್ ದ ಟರ್ಮ್ಸ್. ಸೊ ನೆಕ್ಸ್ಟ್ ವಿಲ್ ಡಿಸ್ಕಸ್ ಅಬೌಟ್ ನಾನ್ ಐಡಿಯಲ್. ಸೊ ಐಡಿಯಲ್ ಅಲ್ಲಿ ಏನಾದ್ರು ಡೌಟ್ ಇದ್ರೆ ಕೇಳಿ. ಸೊ ನೆಕ್ಸ್ಟ್ ಇರೋದು ನಮಗೆ ನಾನ್ ಐಡಿಯಲ್ ಸೊಲ್ಯೂಷನ್. ಸೊ ನಾನ್ ಐಡಿಯಲ್ ಸೊಲ್ಯೂಷನ್ ಅಂತ ಬಂದಾಗ ಸೊ ಇಲ್ಲಿ ಮೇಜರ್ ಆಗಿ ನಮಗೆ ಗೊತ್ತಿರುವಂತದ್ದು ಏನ್ ಗೊತ್ತಿರುವಂತದ್ದು, ಐಡಿಯಲ್ ಸೊಲ್ಯೂಷನ್ಗೆ ಅಪೋಸಿಟ್ ಆಗಿ ಬರೀಬೇಕು. ಸೊ ಐಡಿಯಲ್ ಸೊಲ್ಯೂಷನ್ಗೆ ಫಸ್ಟ್ ಆಫ್ ಆಲ್ ಅಪೋಸಿಟ್. ಇಫ್ ಐ ಟೇಕ್ ಡೆಲ್ಟಾ ವಿ ಮಿಕ್ಸ್ ಏನಾಗಿರ್ತದೆ ಇಲ್ಲಿ? Not equal to 0. equal to 0. ಸೊ ನಾಟ್ ಈಕ್ವಲ್ ಟು 0. ಸೊ ಅದೇ ರೀತಿ ಡೆಲ್ಟಾ ಎಚ್ ಮಿಕ್ಸ್ ಕೂಡ ನಾಟ್ ಈಕ್ವಲ್ ಟು 0. ಹಾಗಾದ್ರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಫ್ ಎ ಮತ್ತೆ ಎ, ಬಿ ಮತ್ತೆ ಬಿ ಏನಾಗಿರ್ಬೇಕು? ನಾಟ್ ಈಕ್ವಲ್ ಟು ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಥವಾ ಇಂಟ್ರಾಕ್ಷನ್ ಇನ್ ಟರ್ಮ್ಸ್ ಆಫ್ ಎ ಮೈನಸ್ ಬಿ. ಅಂದ್ರೆ ಸಾಲ್ಯೂಟ್ ಅಥವಾ ಸಾಲ್ವೆಂಟ್ ಇಂಟ್ರಾಕ್ಷನ್, ಸೊಲ್ಯೂಷನ್ ಇಂಟ್ರಾಕ್ಷನ್ ಅನ್ನಕ್ಕೆ ಸೇಮ್ ಇರಲ್ಲ. ಸಾಲ್ಯೂಟ್ ಮತ್ತೆ ಸಾಲ್ವೆಂಟ್ ಇಂಟ್ರಾಕ್ಷನ್ ಮತ್ತೆ ಸೊಲ್ಯೂಷನ್ ಇಂಟ್ರಾಕ್ಷನ್ ವಿಲ್ ಬಿ ಡಿಫರೆಂಟ್ ಹಿಯರ್.
ಅರ್ಥ ಆಗಿದೆಯಾ? Yes, sir. So this is in the case of non-ideal solution. Okay, so non-ideal solution the case. Okay. So ನಮಗೆ ಈ ನಾನ್ ಐಡಿಯಲ್ ಸೊಲ್ಯೂಷನ್ ಅಲ್ಲಿ ಅಗೇನ್ ಎರಡು ಡಿವಿಷನ್ ಆಗುತ್ತೆ. In non-ideal solution, we have two divisions. So one is non-ideal solution showing positive deviation from Raoult's law. Okay, so ನಾನು ಏನು ಹೇಳಿದ್ದು, ನಾನ್ ಐಡಿಯಲ್ ಸೊಲ್ಯೂಷನ್ ಅಲ್ಲಿ ಎರಡು ಟೈಪ್ ಆಫ್ ಸೊಲ್ಯೂಷನ್ ಬರುತ್ತೆ. ಐಡಿಯಲ್ ಅಲ್ಲಿ ಎರಡು ಟೈಪ್ ಇಲ್ಲ, ನಾನ್ ಐಡಿಯಲ್ ಅಲ್ಲಿ ಎರಡು ಟೈಪ್. ಒಂದು ಶೋಯಿಂಗ್ ಪಾಸಿಟಿವ್ ಡಿವಿಯೇಷನ್ ಫ್ರಮ್ ದ Raoult's law, ಇನ್ನೊಂದು ಏನಾಗಿರ್ತದೆ ಹಾಗಾದ್ರೆ Negative deviation. Negative deviation. negative deviation from Raoult's law. So ಇವೆರಡರ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕು. These are very important. Positive deviation, negative deviation. ಕಾಂಪಿಟೇಟಿವ್ ಎಕ್ಸಾಮ್ಗೆ 100% ಕ್ವಶನ್ಸ್ ಇದರಿಂದ ಬರುತ್ತೆ. ನೀವು ಯಾವ ಸಾರ್ಟ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ ಆದರೂ ತಗೊಳ್ಳಿ, ಸೊ ವಿಲ್ ಜಸ್ಟ್ ಫೈಂಡ್ ಅ ಕ್ವಶನ್ ಅರೈಸಿಂಗ್ ಫ್ರಮ್ ದಿಸ್ ಪಾರ್ಟ್. ಸೊ ಫಸ್ಟ್ ನಾವೇನ್ ಮಾಡೋಣ, ಇಲ್ಲಿ ನೆಗೆಟಿವ್ ಡಿವಿಯೇಷನ್ ಬಗ್ಗೆ ತಿಳ್ಕೊಳ್ಳೋಣ. ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ನೆಗೆಟಿವ್ ಡಿವಿಯೇಷನ್ ಫ್ರಮ್ Raoult's law. So we'll study about that first. ಒಂದು ಕಲ್ತ್ಕೊಂಡ್ರೆ ಇನ್ನೊಂದು ನಿಮ್ಗೆ ಅರ್ಥ ಆಗುತ್ತೆ, ನೀವೇ ಮಾಡ್ಬೋದು ಅಂತ. Showing negative deviation. Okay. ಸೊ ಈಗ ನೆಗೆಟಿವ್ ಡಿವಿಯೇಷನ್ ಅಂದ ತಕ್ಷಣ ಏನಾಗ್ಬೇಕು ನಮ್ಗೆ, ಆಲ್ ಶುಡ್ ಬಿ ನೆಗೆಟಿವ್ ಅಲ್ವಾ? ಯಾವ್ದೆಲ್ಲ ನೆಗೆಟಿವ್ ಆಗಕ್ ಸಾಧ್ಯ, ಯಾವ್ದೆಲ್ಲ ನೆಗೆಟಿವ್ ಅಂತ ತಗೋಬಹುದು ನಾವು? ಎಲ್ಲ ನೆಗೆಟಿವ್ ಅಂದ್ಬಿಟ್ಟೆ. ಈಗ ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ನೆಗೆಟಿವ್ ಡಿವಿಯೇಷನ್ ಅಲ್ಲಿ ಎಲ್ಲ ನೆಗೆಟಿವ್ ಅಂದ್ಬಿಟ್ಟೆ. ಹಾಗಾದ್ರೆ ಯಾವ್ದೆಲ್ಲ ನೆಗೆಟಿವ್ ಆಗ್ಬೋದು? Delta V mix, delta H. Yes, very good. So delta V mix, delta H mix ಅವು ನೆಗೆಟಿವ್ ಆಗ್ತದೆ. ಸೊ ನೆಗೆಟಿವ್ ಆಗ್ತಿದೆ ಅಂದ್ರೆ they are going to be less than 0 ಅಂತ. ಓಕೆ, ಸೊ ಈಗ ನೋಡೋಣ. ಸೊ ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ನೆಗೆಟಿವ್ ಡಿವಿಯೇಷನ್ ಫ್ರಮ್ Raoult's law. ಸೊ ಅದಕ್ಕೆ ನಾವು ಫಸ್ಟ್ ಏನ್ ಮಾಡ್ತಿದ್ದೀವಿ, as I was talking about observed pressure and calculated pressure. ಸೊ ಇಲ್ಲಿ ಏನ್ ಮಾಡ್ತೀವಿ ನಾವು, we observe that the observed pressure is found to be less than the calculated pressure. Okay, so observed pressure ಏನಾಗಿರ್ತದೆ ಇಲ್ಲಿ, it is found to be less than calculated pressure. So this value is by calculation. So this is calculated pressure. So this is observed pressure. Okay, ಸೊ ಅದೇ ರೀತಿ ಅಲ್ಲಿ ಕಮ್ಮಿ ಆಯ್ತು ಅಂದ್ರೆ ಇಲ್ಲೂ ಕೂಡ PA ನು ಕೂಡ ಕಮ್ಮಿ ಆಗುತ್ತೆ, PB ನು ಕಮ್ಮಿ ಆಗುತ್ತೆ. ಸೊ PA ಅಬ್ಸರ್ವ್ ಅಂಡ್ PB ಅಬ್ಸರ್ವ್ ಸೊಲ್ಯೂಷನ್ ಅಲ್ಲಿ, ಸೊ ಅವೆರಡು ಕೂಡ ಕಮ್ಮಿ ಆಗುತ್ತೆ. ಓಕೆ, ಸೊ PA ಅಬ್ಸರ್ವ್ ಮತ್ತೆ PB ನಾಟ್ ಅಬ್ಸರ್ವ್, ಸೊ ದೀಸ್ ಆರ್ ಗೋಯಿಂಗ್ ಟು ಬಿ ಲೆಸ್ ದನ್ PA ನಾಟ್ ಅಂಡ್ PB ನಾಟ್. Okay, so they are going to be less than. So that means observed pressure is going to be less than the calculated pressure. So calculated pressure ginta observed pressure ಏನಾಗಿರ್ತದೆ ನಮಗೆ less ಆಗಿರ್ತದೆ. This point is very important. Note it down. ನಾನ್ ಐಡಿಯಲ್ ಸೊಲ್ಯೂಷನ್ ಅಲ್ಲಿ ನಾವು ಏನು ಕ್ಯಾಲ್ಕುಲೇಟೆಡ್ ಪ್ರೆಷರ್ ಇದೆ ಅದಕ್ಕಿಂತ ಅಬ್ಸರ್ವ್ಡ್ ಪ್ರೆಷರ್ ಏನಿದೆ ಅದು ಕಮ್ಮಿ ಆಗುತ್ತೆ.
ಸೊ ಯಾಕೆ ಈ ತರ ಆಗ್ತಿದೆ? ವಾಟ್ ಇಸ್ ದ ರೀಸನ್ ಫಾರ್ ದಿಸ್? ಸೊ ರೀಸನ್ ಇಸ್ ವೆರಿ ಸಿಂಪಲ್. ಸೊ ಪ್ರೆಷರ್ ಕಮ್ಮಿ ಆಗೋದಕ್ಕೆ ರೀಸನ್ ಏನು? Why do the pressure will decrease? Pressure ಯಾಕೆ ಕಮ್ಮಿ ಆಗ್ತಿದೆ? Number of moles of solute is less. ಅಂದ್ರೆ ಫಸ್ಟ್ ಆಫ್ ಆಲ್ ಅಲ್ಲಿಗೆ ಹೋಗಕ್ಕಿಂತ ಮುಂಚೆ ಕಾಂಪ್ಲಿಕೇಟ್ ಆಗಿ ಹೇಳೋದ್ ಬೇಡ, ಸಿಂಪಲ್ ಆಗಿ ಹೇಳ. ವೇಪರ್ ಪ್ರೆಷರ್ ಕಮ್ಮಿ ಆಗಕ್ಕೆ ಕಾರಣ ಏನು? ವೇಪರ್ಸ್ ಕಮ್ಮಿ ಫಾರ್ಮೇಶನ್ ಆಗಿದೆ ಅಲ್ವಾ? Yes, sir. So less vapor pressure because less vapors are formed. Less vapors are formed. So less vapor pressure because less vapors are formed. So therefore, force of attraction Strong. Force of attraction was more. So force of attraction ಜಾಸ್ತಿ ಇದೆ, ಅದಕ್ಕೆ ಏನಾಗಿದೆ? ಲೆಸ್ ವೇಪರ್ಸ್ ಫಾರ್ಮೇಶನ್ ಆಗಿದೆ, ಹೌದಲ್ವಾ? Yes, sir. ಸೊ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಇದೆ, ಅದಕ್ಕೆ ನಮಗೆ ಲೆಸ್ ವೇಪರ್ಸ್ ಫಾರ್ಮೇಶನ್ ಆಗಿದೆ. ಸೊ ಹಾಗಾದ್ರೆ ನಾನು ಏನ್ ಹೇಳ್ಬೋದು? ಇಲ್ಲಿ ಯಾವ್ದ್ರದ್ದು ಇಂಟ್ರಾಕ್ಷನ್ ಜಾಸ್ತಿ ಇದೆ? ಯಾವ್ದು ಇಂಟ್ರಾಕ್ಷನ್ ಜಾಸ್ತಿ? ಎ ಮತ್ತೆ ಬಿ ದ ಇಲ್ಲ ಎ ಬಿ? AB. ಎಸ್, ಗುಡ್. ಸೊ ಎ ಬಿ ಏನಿದೆ ಇದ್ರದ್ದು ಇಂಟ್ರಾಕ್ಷನ್ ನಮ್ಗೆ ಜಾಸ್ತಿ ಕಂಪೇರ್ ಟು ದ ಇಂಟ್ರಾಕ್ಷನ್ ಆಫ್ ಎ ಅಂಡ್ ಬಿ. ಸೊ ಇಂಟ್ರಾಕ್ಷನ್ ಆಫ್ solute and solvent is less than the interaction of solution. So interaction of solution is more. So solution interaction ಏನಾಗಿದೆ ನಮಗೆ ಜಾಸ್ತಿ ಇದೆ. ಸೊಲ್ಯೂಷನ್ ಇಂಟ್ರಾಕ್ಷನ್ ಜಾಸ್ತಿ ಇದೆ. ಸೊ ಸೊಲ್ಯೂಷನ್ ಇಂಟ್ರಾಕ್ಷನ್ ಜಾಸ್ತಿ ಇದೆ ಅಂದ್ರೆ ಅರ್ಥ ಏನು? ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಆಗಿದೆ. ಸೊ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಆಗಿದೆ, ಇಂಟ್ರಾಕ್ಷನ್ ಜಾಸ್ತಿ ಆಗಿದೆ. ಸೊ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಆದ್ಮೇಲೆ ಮಾಲಿಕ್ಯೂಲ್ಸ್ ಕಮ್ಸ್ ಕ್ಲೋಸರ್. ವಾಟ್ ಹ್ಯಾಪನ್ಸ್ ಟು ದ ವಾಲ್ಯೂಮ್? Volume decreases. Yes. So delta V mix for negative deviation from Raoult's law is going to be less than 0. ಹೌದಲ್ವಾ? ಸೊ ಈಗ ನೆಕ್ಸ್ಟ್ ನಮಗೆ ಡೆಲ್ಟಾ ಎಚ್ ಮಿಕ್ಸ್ ಬೇಕು. ಡೆಲ್ಟಾ ಎಚ್ ಮಿಕ್ಸ್ ಏನಾಗಿರ್ತದೆ? ಇಂಟ್ರಾಕ್ಷನ್ ಜಾಸ್ತಿ ಇರೋದು ಯಾವ್ದ್ರಲ್ಲಿ? Solution. ಸೊಲ್ಯೂಷನ್ ಅಲ್ಲಿ. ಹಾಗೆ ಇಂಟ್ರಾಕ್ಷನ್ ಕಮ್ಮಿ ಇದೆ ಅಂದ್ರೆ ಬಾಂಡ್ ಬ್ರೇಕಿಂಗ್ ಈಸಿ. ಓಕೆ, ಸೊ ಕಮ್ಮಿ ಎನರ್ಜಿ ತಗೋತಿದೆ, ಮತ್ತೆ ಇದನ್ನ ಬ್ರೇಕ್ ಮಾಡ್ಬೇಕು ಅಂದ್ರೆ ನಮ್ಗೆ ಜಾಸ್ತಿ ಎನರ್ಜಿ ಬೇಕು. ಸೊ ದೇರ್ಫೋರ್ ಬಾಂಡ್ ಫಾರ್ಮೇಶನ್ ಆಗ್ಬೇಕಾದ್ರೆ ಏನು ಹೀಟ್ ರಿಲೀಸ್ ಆಗ್ತಿದೆ, ಆ ಹೀಟ್ ರಿಲೀಸ್ ಆಗ್ತಿರೋದೇನು? ಕಮ್ಮಿ ತಾನೆ? ಈಗ ನಿಮ್ಗೆ ಇಂಟ್ರಾಕ್ಷನ್ ಕಮ್ಮಿ ಇದೆ ಯಾವ್ದ್ರಲ್ಲಿ? ಎ ಮತ್ತೆ ಬಿ ಬಿ ಅಲ್ಲಿ. ಓಕೆ, ಸೊ ಅದ್ರಲ್ಲಿ ಇಂಟ್ರಾಕ್ಷನ್ ಕಮ್ಮಿ ಇದೆ ಅಂದ್ರೆ ಅವು ಈಸಿಯಾಗಿ ಬ್ರೇಕ್ ಆಗುತ್ತೆ. ಸೊ ಈ ಈಸಿಯಾಗಿ ಬ್ರೇಕ್ ಆಯ್ತು ಅಂದ್ರೆ ಏನು ಈಸಿಯಾಗಿ ಬಾಂಡ್ ಮಾಡ್ಬೋದು, ಬಿನು ಈಸಿಯಾಗಿ ಬಾಂಡ್ ಮಾಡ್ಕೋಬಹುದು, because they have a very less interaction. So therefore heat released will be very less. Alva? Heat released is less. So therefore delta H mix is less than 0. ಗೊತ್ತಾಯ್ತಾ ಇಲ್ವಾ? Yes. ಓಕೆನಾ? ಸೊ ಬಾಂಡಿಂಗ್ ಫಾರ್ಮೇಶನ್ ಮಾಡಬೇಕಾದ್ರೆ the amount of energy they are going to release will be less. But once after they form a bond, ಅವಲ್ಲೇ ಎನರ್ಜಿ ಜಾಸ್ತಿ ಆಗುತ್ತೆ. ಅಂದ್ರೆ ಬಾಂಡ್ ನ ಪುನಃ ನೀವು ಬ್ರೇಕ್ ಮಾಡ್ಬೇಕು ಅಂದ್ರೆ ನೀವು ಜಾಸ್ತಿ ಎನರ್ಜಿ ಕೊಡ್ಬೇಕು, ಯಾಕಂದ್ರೆ ಇಂಟ್ರಾಕ್ಷನ್ ಸ್ಟ್ರಾಂಗ್ ಆಗೋಯ್ತು ಅವಾಗ. ಓಕೆ, ಸೊ ಇಲ್ಲಿ ನಾನು ರಿಲೀಸ್ ಬಗ್ಗೆ ಮಾತಾಡ್ತೀನಿ. ಬಾಂಡ್ ಫಾರ್ಮೇಶನ್ ಆಗ್ಬೇಕಾದ್ರೆ ರಿಲೀಸ್ ಮಾಡುವಂತ ಎನರ್ಜಿ ಏನಾಗಿತ್ತು? ವೆರಿ
ಲೆಸ್. ತುಂಬಾ ಎನರ್ಜಿ ರಿಲೀಸ್ ಮಾಡ್ಬಿಟ್ರೆ ಬಾಂಡ್ ಈಸಿಯಾಗಿ ಬ್ರೇಕ್ ಮಾಡ್ಬಿಡ್ತೀವಿ. ಸೊ ಕಮ್ಮಿ ಎನರ್ಜಿ ರಿಲೀಸ್ ಮಾಡಿದ್ರೆ ಸೊ ಒಳಗಡೆ ಏನೋ ಎನರ್ಜಿ ಇದೆ ಅವತ್ರ. ಸೊ ಅದನ್ನ ಪುನಃ ಬ್ರೇಕ್ ಮಾಡ್ಬೇಕಂದ್ರೆ ನಿಮ್ಮ ಹತ್ರ ಜಾಸ್ತಿ ಎನರ್ಜಿ ಬೇಕು ಅಂತ. So therefore heat released in the form of AB in the formation of AB is less. Clear ಆಯ್ತಾ? ಸೊ ಗೊತ್ತಾಯ್ತಾ ನೆಗೆಟಿವ್ ಡಿವಿಯೇಷನ್ ಏನಕ್ಕೆ ಆಗುತ್ತೆ ಅಂತ? ಸೊ ನೆಗೆಟಿವ್ ಡಿವಿಯೇಷನ್ ಹೆಂಗೆ ಅಂತ ಗೊತ್ತಾದ್ರೆ ನೆಕ್ಸ್ಟ್ ಅದು ಎಕ್ಸಾಂಪಲ್ಸ್ ಹೋಗೋಣ, ವಿಚ್ ಇಸ್ ಅಗೇನ್ ವೆರಿ ಇಂಪಾರ್ಟೆಂಟ್ ಒನ್. ಸೊ ಎಕ್ಸಾಂಪಲ್ಸ್ ಬಂದ್ರೆ, ಸೊ ಇಲ್ಲಿ ಎಕ್ಸಾಂಪಲ್ ಅಲ್ಲಿ what about van der Waals forces of attraction in the solution? Sir, in the solution okay, let me take one example. Let me take this example. CHCl3 plus CH3 COCH, acetone ಮತ್ತೆ chloroform. It is good and very important example, chloroform and acetone. Okay, ಸೊ ಈಗ ಈ ಕ್ಲೋರೋಫಾರ್ಮ್ ಅಲ್ಲಿ ನಮಗೆ ವಾನ್ ಡರ್ ವಾಲ್ಸ್ ಫೋರ್ಸಸ್ ಆಫ್ ಅಟ್ರಾಕ್ಷನ್ ಇದೆ. ಓಕೆ, ಈ ಅಸಿಟೋನ್ ಅಲ್ಲಿ ಸಪರೇಟ್ ಆಗಿ ಮಾತಾಡ್ತಿದ್ದೀನಿ ನಾನು, ಇನ್ನು ಕಂಬೈನ್ ಮಾಡಿಲ್ಲ ಅದನ್ನ. ಸೊ ಈ ಕ್ಲೋರೋಫಾರ್ಮ್ ಅಲ್ಲಿ ವಾನ್ ಡರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ, ಈ ಅಸಿಟೋನ್ ಅಲ್ಲಿ ವಾನ್ ಡರ್ ವಾಲ್ಸ್ ಫೋರ್ಸಸ್ ಆಫ್ ಅಟ್ರಾಕ್ಷನ್ ಇದೆ. ಓಕೆ, ಸೊ ಇವಾಗ ಏನ್ ಮಾಡ್ತೀವಿ ನಾವು, ಇವೆರಡನ್ನ ಮಿಕ್ಸ್ ಮಾಡ್ತೀವಿ. ಇವೆರಡನ್ನ ಏನ್ ಮಾಡ್ತಿದ್ರೆ ಮಿಕ್ಸ್ ಮಾಡ್ತೀವಿ. ಸೊ ಇವೆರಡನ್ನ ಮಿಕ್ಸ್ ಮಾಡಿದಾಗ when they combine, okay, so when they combine what you will observe, so ಈ ತರ ಇದು CHCl3 ಮತ್ತೆ ಅಸಿಟೋನ್ ನಿಮ್ಗೆ ಗೊತ್ತೇ ಇದೆ CH. ಸೊ ಇಲ್ಲಿ ಇದ್ರ ಮಧ್ಯೆ ಇಂಟರಾಕ್ಷನ್ ಆಗುತ್ತೆ, ಏನು ಬಾಂಡ್ ಫಾರ್ಮೇಶನ್ ಮಾಡ್ತಿದ್ರು. So this is going to be hydrogen bond. So when they are in the solute and solvent state, ಏನಿತ್ತು force of attraction? Van der Waals ಇತ್ತು. Van der Waals. So when they combine, when they form AB, ಅವಾಗ ಏನಾಗ್ತಿದೆ hydrogen bond ಬರ್ತದೆ. So ಈ hydrogen bond ಏನ್ ಬರ್ತದೆ, it is a new interaction ಅಲ್ವಾ, it's new interaction. ಹೌದಾ? is going to be a new interaction. So van der Waals force of attraction strong irutte, hydrogen bonding will be stronger. Hydrogen. So ನಿಮಗೆ ಗೊತ್ತಾಗಿದೆ ಸೊಲ್ಯೂಷನ್ ಅಲ್ಲಿ ಇಂಟರಾಕ್ಷನ್ ಜಾಸ್ತಿ ಇದೆಯಾ, ಸಾಲಿಡ್ ಸಾಲ್ವೆಂಟ್ ಅಲ್ಲಿ ಇಂಟರಾಕ್ಷನ್ ಜಾಸ್ತಿ ಇದೆಯಾ? Solution. Yes. Solution. Yes. So it means they are going to show negative deviation from the Raoult's law. ಅರ್ಥ ಆಯ್ತಾ? Yes, sir. Okay. So ಅದೇ ರೀತಿ any compound having CHX3, so X can be Cl, X can be Br, X can be I, plus oxygen ಅಥವಾ nitrogen containing group. Example ಗೆ ಆಕ್ಸಿಜನ್ ಅಥವಾ ನೈಟ್ರೋಜನ್ ಕಂಟೈನಿಂಗ್ ಗ್ರೂಪ್ ಯಾವುದೇ ಇದ್ರು, ಸೊ ಅವೆರಡು ನಾನ್ ಐಡಿಯಲ್ ಸೊಲ್ಯೂಷನ್ ಫಾರ್ಮೇಶನ್. ಲೈಕ್ ಈಗ CHCl3 ತಗೊಂಡ್ರಿ ಅಲ್ವಾ, ಅದೇ ರೀತಿ CHCl3 ನಾನು CpH5NH2 ಜೊತೆನೂ ಹಾಕ್ಬೋದು. ಸೊ ಇದು ಕೂಡ ನಾನ್ ಐಡಿಯಲ್ ಸೊಲ್ಯೂಷನ್. ಸೊ ಈವನ್ ದೇ ಆರ್ ಗೋಯಿಂಗ್ ಟು ಫಾರ್ಮ್ ಅ ನಾನ್ ಐಡಿಯಲ್ ಸೊಲ್ಯೂಷನ್ ದೇ. ಗೊತ್ತಾಗ್ತಿದ್ಯಾ? ಸೊ ಕ್ಲೋರೋಫಾರ್ಮ್ ಮತ್ತೆ ಅಸಿಟೋನ್ ಹೇಳಿದೆ, ಅದೇ ರೀತಿ ಕ್ಲೋರೋಫಾರ್ಮ್ ಮತ್ತೆ ಡೈಥೈಲ್ ಈಥರ್ ತಗೋಬಹುದು. ಓಕೆ, ಅದೇ ರೀತಿ ಅನಿಲಿನ್ ತಗೋಬಹುದು, ಕ್ಲೋರೋಫಾರ್ಮ್ ಮತ್ತೆ ನೈಟ್ರಿಕ್ ಆಸಿಡ್ ತಗೋಬಹುದು, ಫಿನಾಲ್ ಮತ್ತೆ ಅನಿಲಿನ್ ತಗೋಬಹುದು. All that are going to be an example for negative deviation ಅಲ್ವಾ. ಈಗ ಫಿನಾಲ್ ಇದೆ ನಮಗೆ,
ಓಕೆ, ಇದು ಫಿನಾಲ್ ಪ್ಲಸ್ ಇಲ್ಲಿ ಅನಿಲಿನ್ ಅಲ್ವಾ. ಸೊ ಇಲ್ಲಿ ನಮ್ಗೆ ಫಿನಾಲ್ ಅಲ್ಲಿ ನೋಡಿ ಮತ್ತೆ ಅನಿಲಿನ್ ಅಲ್ಲಿ. ಸೊ ಫಿನಾಲ್ ಅಲ್ಲಿ ಏನಾಗುತ್ತೆ, ಓ ಮತ್ತೆ ಹೆಚ್ಚಿದೆ ಅಂತಂದ್ರೆ ಇಲ್ಲೂ ಕೂಡ ಎನ್ ಅಲ್ಲಿ ಎರಡು ಹೆಚ್ಚು ಬರುತ್ತೆ. ಸೊ ದಿಸ್ ಕ್ಯಾನ್ ಹ್ಯಾವ್ ಇಂಟ್ರಾಕ್ಷನ್ ಅಲ್ವಾ. ಸೊ ಇಂಟ್ರಾಕ್ಷನ್ ಆಯ್ತು ಅಂದ್ರೆ ಹೈಡ್ರೋಜನ್ ಬಾಂಡ್ ಬಂತದ್ದು ಮುಗೀತಲ್ಲ. ದೇ ಆರ್ ಗೋಯಿಂಗ್ ಟು ಫಾರ್ಮ್ ಎ ನೆಗೆಟಿವ್ ಡಿವಿಯೇಷನ್. ಅರ್ಥ ಆಗ್ತಿದ್ಯಾ? Yes, sir. ಸೊ ಇದು ಒಂದಿದೆ, ಎಷ್ಟು ಟೈಪ್ ಆದ್ರೆ ಇನ್ನೊಂದು ಸ್ಟ್ರಾಂಗ್ ಆಸಿಡ್ ನ ಮತ್ತೆ ವಾಟರ್ ನ ತಗೊಂಡು ಅವು ಯಾವುದೇ ಬಂದ್ರು ಎಕ್ಸಾಂಪಲ್ಸ್ ನೆಗೆಟಿವ್ ಡಿವಿಯೇಷನ್ ಇರುತ್ತೆ. ಸ್ಟ್ರಾಂಗ್ ಆಸಿಡ್ ಮತ್ತೆ ವಾಟರ್. ಸ್ಟ್ರಾಂಗ್ ಆಸಿಡ್ ಯಾವ್ದಿದೆ? HCl. Yes. HCl plus water, negative deviation. HNO3 plus water, negative deviation. H2SO4 plus water, negative deviation. HI plus water, negative deviation. ಸ್ಟ್ರಾಂಗ್ ಆಸಿಡ್ ಮತ್ತೆ ವಾಟರ್. ಆಸಿಡ್ ಮತ್ತೆ ವಾಟರ್ ತಗೊಳ್ಳಿ, ಅಂದ್ರೆ ಸ್ಟ್ರಾಂಗ್ ಆಸಿಡ್ ಆಗಿರ್ಬೇಕು. ನೀವು ಅಸಿಟಿಕ್ ಆಸಿಡ್ ಎಲ್ಲ ತಗೊಂಡ್ರೆ ನೆಗೆಟಿವ್ ಡಿವಿಯೇಷನ್ ಬರಲ್ಲ. ಓಕೆ, ಸೊ ಸ್ಟ್ರಾಂಗ್ ಆಸಿಡ್ ಪ್ಲಸ್ ವಾಟರ್ ಇಫ್ ಯು ಟೇಕ್, so they will form negative deviations. So examples clear ಆಗಿದೆಯಾ? Yes, sir. So that is about the example. So examples ನೆನಪಿಟ್ಕೊಳ್ಳಿ. ಒಂದು ನ್ಯೂ ಇಂಟರಾಕ್ಷನ್ ಫಾರ್ಮೇಷನ್ ಆಗಬೇಕು. ಇಲ್ಲಿ ನ್ಯೂ ಇಂಟರಾಕ್ಷನ್ ಅಂದ್ರೆ ಮೇಜರ್ ಆಗಿ ಹೈಡ್ರೋಜನ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಓಕೆ, so that is a new interaction. ಅರ್ಥ ಆಯ್ತಾ ಈಗ? ಕ್ಲಿಯರ್? Yes, sir. So we'll see the graphical representation of negative deviation from Raoult's law now. So graphical representation kuda keltare, that's very important and it will be very simple. Don't worry about that. So already ನಾವು ಒಂದು graphical representation practice ಮಾಡಿದ್ದೀವಿ. So that is for volatile liquids. So XA here will be equal to 0 and XA here will be equal to 1 and XB here equal to 1 and XB here equal to 0. So ನಾವು ಮತ್ತೆ ಇಲ್ಲಿ ಏನು ಮಾಡಿದ್ವಿ ಅಂದ್ರೆ, so ಇಲ್ಲಿಂದ ಗ್ರಾಫ್ ರೆಪ್ರೆಸೆಂಟ್ ಪ್ಲಾಟ್ ಮಾಡಿದ್ವಿ. So this will here where this is PA0 and so ಇಲ್ಲಿಗೆ ಬೇಕಾದ್ರೂ ತಗೊಳ್ಳಿ or ಇಲ್ಲಿಗೆ ಬೇಕಾದ್ರೂ ತಗೊಳ್ಳಿ, it's not a problem. So if I take this is a PB0. Okay, so this is PB0. Okay, so ಈಗ ಅಬ್ಸರ್ವ್ ಮಾಡಿ. ಸೊ ನಾವು ಹೇಳಿದ್ವಿ P ಅಬ್ಸರ್ವ್ಡ್ ಪ್ರೆಷರ್ ಏನಿದೆ ಲೆಸ್ ದೆನ್ PA0 XA, ಹೌದಾ? ಅದೇ ರೀತಿ PB ಅಬ್ಸರ್ವ್ಡ್ ಪ್ರೆಷರ್ ಏನಿದೆ ಲೆಸ್ ದೆನ್ PB0 XA. ಅದೇ ರೀತಿ ಟೋಟಲ್ ಪ್ರೆಷರ್ ಕೂಡ ಏನಿದೆ ಲೆಸ್ ದೆನ್ ಪ್ಲಸ್ PB0 XP. ಸೊ ಅದು ಲೆಸ್ ಆಗ್ತಿದೆ ಅಂದ್ರೆ ಈಗ ಈ ಕರ್ವ್ ಇದೆ ನೋಡಿ ಇಲ್ಲಿಂದ, ಈ ಕರ್ವ್ ಇದೆಯಲ್ಲ. ಸೊ ದಿಸ್ ಕರ್ವ್ ಇಸ್ ದಿಸ್ ಒನ್. ಎಸ್ ಸರ್, ನೋ ದಿಸ್ ಕರ್ವ್ PA0 ಕರ್ವ್ ಇದೆಯಲ್ಲ, ಈ ಕರ್ವ್ ಯಾವುದು? Yes, sir. ಹಾ, PA ಅದು. ಈಗ ಈ ಕರ್ವ್ ಏನಿದೆ PA0 ಗಿಂತ ಕಮ್ಮಿ ಇದೆಯಾ? Yes, sir. ಸೊ ಕಮ್ಮಿ ಇದೆ ಅಂದ್ರೆ ನಮಗೆ ಎಕ್ಸ್ಪೆಕ್ಟೆಡ್ ಕರ್ವ್ ವಿಲ್ ಬಿ ಲೈಕ್ ದಿಸ್. ಅರ್ಥ ಆಯ್ತಾ? ಅದೇ ರೀತಿ PB0 ಅಂದ್ರೆ ಇಲ್ಲಿದು ಎಕ್ಸ್ಪೆಕ್ಟೆಡ್ ಕರ್ವ್ ವಿಲ್ ಬಿ ಲೈಕ್ ದಿಸ್.
It will be like this. Okay. ಸೊ ಇಲ್ಲಿ ನಾವು ಈ ಪಿ ಎ ಮತ್ತೆ ಪಿ ಬಿ ನಾಟ್ ಎರಡನ್ನು ಜಾಯಿನ್ ಮಾಡ್ತೀವಿ, ಹೌದಾ? We'll join these two. ಸೊ ಅದು ಕೂಡ ನಮ್ಗೆ ಕಮ್ಮಿ ಇದೆ. So that is also less. ಸೊ ಆ ಕರ್ವ್ ಏನಾಗುತ್ತೆ ನಮ್ಗೆ? It will be like this. ಗೊತ್ತಾಗಿದ್ಯಾ ಕರ್ವ್? Yes, sir. ಸೊ ಎಲ್ಲ ಲೆಸ್ ಪ್ರೆಷರ್ ಇದೆ, ಸೊ ಅದಕ್ಕೆ ಇಟ್ ಇಸ್ ಶೋಯಿಂಗ್ ಡೌನ್ವರ್ಡ್ಸ್. Is that clear? This is a curve for non-ideal solution showing negative deviation. So negative deviation so show ಮಾಡ್ತಿರುವಂತಹ curve ಇದು. Okay, from Raoult's law. ಹೇಳಪ್ಪ. Sir, ಅಲ್ಲಿ PB observed less than PB not XA ಅಂತ ಐತಲ್ಲ, ಅದು ಅಲ್ವಾ? ಹಾ, XB upper. ಓಕೆ, ಸೊ ಬೇರೆ ಏನಾದ್ರು ಡೌಟ್ಸ್ ಇದೆಯಾ? ಹಾ, ಕೇಳಿಸ್ಲಿಲ್ಲ ಸರ್. ಈ ಗ್ರಾಫ್ ಅಲ್ಲಿ PB ನಾಟ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಹಂಗೆ. ಹಾ ಹೌದು, ಈ ಗ್ರಾಫ್ ಅಲ್ಲಿ ಅದು ನೀವು ಚೇಂಜ್ ಮಾಡ್ಕೋಬಹುದು. PB ನಾಟ್ ನ ಕೆಳಗೆ ಮಾಡಿದ್ರೆ PA ನಾಟ್ ಮಾಡಿದ್ರು ಪ್ರಾಬ್ಲಮ್ ಏನಿಲ್ಲ, there is no problem with that. ಬಟ್ ಯಾವ್ದಾದ್ರು ಒಂದು ಮಾತ್ರ ಜಾಸ್ತಿ ಇರುತ್ತೆ, ಎರಡು ಒಟ್ಟಿಗೆ ಜಾಸ್ತಿ ಆಯ್ತು ಈಕ್ವಲ್ ಬರಕ್ ಚಾನ್ಸ್ ಇಲ್ಲ. ಸೊ ಕ್ಲಿಯರ್ ಆಗಿದೆ ಎಷ್ಟು? Yes, sir. Okay, so next we'll move on to the positive deviation. Raoult's law ಅದು ನೆಗೆಟಿವ್ ಡಿವಿಯೇಷನ್ ಆಯ್ತು, ಈಗ ಪಾಸಿಟಿವ್ ಡಿವಿಯೇಷನ್. ಸೊ ಇನ್ನೇನಿಲ್ಲ, ನೀವು ಅಲ್ಲಿಗೆ ಏನ್ ಹೇಳಿದ್ರೆ ಅದೇ ಸೇಮ್ ಈಗ ಅಪೋಸಿಟ್ ಹೇಳ್ಕೊಂತ ಹೋಗೋದು ಅಷ್ಟೇ. ಸೊ ಎಲ್ಲೇ ವ್ಯಾಲ್ಯೂ ಈಗ ನಿಮ್ಗೆ ಪಾಸಿಟಿವ್ ಬರ್ಬೇಕಷ್ಟೇ. ಸೊ ನೌ ಯು ವಿಲ್ ಗೆಟ್ ಟು ನೋ ಹೌ ಟು ಡೂ ದಟ್. So negative, non-ideal solution showing positive deviation. So P observed pressure ಏನಾಯ್ತು ಈಗ? ಟೋಟಲ್ observed pressure less than ಅಲ್ಲಪ್ಪ, greater than. Total observed pressure greater than PA naught XA plus PB naught XB. ಅದೇ ರೀತಿ PA observed ಮತ್ತೆ PB observed ಇವೆರಡು ಕೂಡ ಏನಾಗಿರ್ತದೆ? Greater. Yes, so they are greater than PA naught XA ಮತ್ತೆ PB naught XB. So ಕ್ಯಾಲ್ಕುಲೇಟ್ ಗಿಂತ ಈಗ ಅಬ್ಸರ್ವ್ ಪ್ರೆಷರ್ ಜಾಸ್ತಿ ಬರ್ತದೆ. ಓಕೆ, ನೀವು ಕ್ಯಾಲ್ಕುಲೇಷನ್ ಮಾಡಿ ಇಟ್ಕೊಂಡಿದ್ದೀರಾ, ಓಕೆ ನನ್ಗೆ ಇಷ್ಟು ಪ್ರೆಷರ್ ಬರಬೇಕು ಅಂತ. ಬಟ್ ನೀವು ಮ್ಯಾನೋಮೀಟರ್ ಮೆಜರ್ ಮಾಡಿದ ತಕ್ಷಣ ಅದಕ್ಕಿಂತ ಜಾಸ್ತಿ ಬಂದ್ಬಿಡುತ್ತೆ, ಅಬ್ಸರ್ವ್ ಪ್ರೆಷರ್ ಜಾಸ್ತಿ ಬಂದ್ಬಿಟ್ಟಿರುತ್ತೆ. ಸೊ ಅದೇನಕ್ಕೆ ಅಂದ್ರೆ ಬಿಕಾಸ್ ಆಫ್ ಶೋಯಿಂಗ್ ಪಾಸಿಟಿವ್ ಡಿವಿಯೇಷನ್ ಫ್ರಮ್ ದ Raoult's law. ಸೊ ಎಲ್ಲ ಇಲ್ಲಿ ಏನಾಗಿರ್ತದೆ ನಮ್ಗೆ ಪಾಸಿಟಿವ್ ವ್ಯಾಲ್ಯೂನ ಇಂಡಿಕೇಟ್ ಮಾಡುತ್ತೆ. ಸೊ ಹಾಗಾದ್ರೆ ನಾನು ಜಾಸ್ತಿ ಹೇಳಕ್ ಹೋಗೋದ್ರ ಬಗ್ಗೆ ಡೆಲ್ಟಾ H ಮಿಕ್ಸ್ ಮತ್ತೆ ಡೆಲ್ಟಾ V ಮಿಕ್ಸ್ ಏನಾಗುತ್ತೆ ಇವಾಗ? Greater than 0. Greater than. ಸೊ ಎರಡೂ ಕೂಡ ನಮ್ಗೆ ಗ್ರೇಟರ್ ದ್ಯಾನ್ 0 ಬರುತ್ತೆ. ಸೊ ಬೋತ್ ಆರ್ ಗೋಯಿಂಗ್ ಟು ಬಿ ಗ್ರೇಟರ್ ದ್ಯಾನ್ 0. ಸೊ ಈಗ ರೀಸನ್ ನೀವೇ ಹೇಳ್ಬೋದು, ಏನ್ ರೀಸನ್ ಅಂತ. ಯಾವ್ದ್ರದ್ದು ಇಂಟ್ರಾಕ್ಷನ್ ಈಗ ಜಾಸ್ತಿ ಇರುತ್ತೆ? Solute and solvent. Solvent. AA ಮತ್ತೆ BB ಏನಿದೆ ಇದ್ರದ್ದು ಇಂಟ್ರಾಕ್ಷನ್ ಈಸ್ ಗ್ರೇಟರ್ ದ್ಯಾನ್ A ಮತ್ತೆ B ದು ಇಂಟರಾಕ್ಷನ್. ಸೊ ಅದಕ್ಕಿಂತ ಇದೆ ಗ್ರೇಟರ್, ಅಂದ್ರೆ ಇದೇನಾಗುತ್ತೆ ನಮ್ಗೆ ವೀಕರ್. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ದ ಸೊಲ್ಯೂಷನ್ ಏನಿರ್ತದೆ ಅದು ವೀಕರ್ ಸೊಲ್ಯೂಷನ್ ಆಗಿರ್ತದೆ. ಸೊ ಆ ವೀಕರ್ ಸೊಲ್ಯೂಷನ್ ಅಲ್ಲಿ ಬಾಂಡ್ ಬ್ರೇಕಿಂಗ್ ಏನಾಗಿರ್ತದೆ ವಿಲ್ ಬಿ, ಅಂದ್ರೆ ಬಾಂಡ್ಸ್ ಏನ್ ಫಾರ್ಮೇಶನ್ ಆಗಿರ್ತದೆ A ಮತ್ತೆ B. ಸೊ A ಮತ್ತೆ B ಬಾಂಡ್ ಏನಿದೆ ಅದು ವೀಕ್ ಬಾಂಡ್, ಸೊ ಈಸಿಯಾಗಿ ಬ್ರೇಕ್ ಮಾಡ್ಬಿಡ್ಬೋದು. ಸೊ ಜೊತೆಗೆ ಅಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಾಗುತ್ತೆ? Yes. ಯಾ, ಸೊ ಸೊಲ್ಯೂಷನ್ ಅಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಲೆಸ್ ಆಗುತ್ತೆ.
ಸೊ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಮ್ಮಿ ಆಯ್ತು ಅಂದ್ರೆ ವೇಪರ್ಸ್ ಏನಾಯ್ತು? ಕಡಿಮೆ ಫೋರ್ಸ್ ಆಫ್ ಅಟ್ರಾಕ್ಷನ್ More vapors. more vapors. ಸೊ ವೇಪರ್ಸ್ ಜಾಸ್ತಿ ಆದಂಗೆ ವೇಪರ್ ಪ್ರೆಷರ್ ಕೂಡ ಅಲ್ಲಿ ಜಾಸ್ತಿ ಆಗುತ್ತೆ ಅಲ್ವಾ? ಗೊತ್ತಾಯ್ತಾ? ಸೊ ಈಗ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಬಂದ್ರೆ ಹಾಗೆ ಸೊ ನೋಡಿ ಇದು ಹೀಗೆ ಸೊ ಇಲ್ಲಿಂದ ಇಲ್ಲಿ ಒಂದು ಗ್ರಾಫ್. ಸೊ ಇವಾಗ ಏನಾಗುತ್ತೆ ನಮ್ಗೆ ಪಿ ಏನು ಜಾಸ್ತಿ, ಜಾಸ್ತಿ. ಪಿ ಬಿ ಕೂಡ ಜಾಸ್ತಿ. ಸೊ ದಿಸ್ ಕರ್ವ್ ವಿಲ್ ಕಲ್ಸುತ್ತೆ ಮೋರ್. ಸೊ ಈ ತರ ಕರ್ವ್ ಬರುತ್ತೆ. ನಾನು ಅಲ್ಲಿ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಎಲ್ಲ ಮೆನ್ಷನ್ ಮಾಡಿಲ್ಲ. ಸೊ ನೀವು ಮೆನ್ಷನ್ ಮಾಡ್ಕೋಬಹುದು. ಸೊ ನೀವು ಇನ್ಸೈಡ್ ಟೆಕ್ಸ್ಟ್ ನೋಡಿದ್ರೆ ಅಲ್ಲಿ ಕಾಣಿಸುತ್ತೆ. ಓಕೆ. ಸೊ ಪಾಸಿಟಿವ್ ಡಿವಿಯೇಷನ್ ಗೆ ನೀವೆಲ್ಲ ನೋಡ್ಬೋದು ಅಬ್ಸರ್ವ್ ಪ್ರೆಷರ್ ಜಾಸ್ತಿ ಆಗಿರುವಂತದ್ದು. ಸೊ ದಟ್ ಈಸ್ ಮೋರ್ ಹಿಯರ್ ದಿ ಇಂಡಿಕೇಟರ್. ಕ್ಲಿಯರ್? Yes, sir. Okay. Yes, sir. About positive deviation. Positive deviation ಬಗ್ಗೆ ಕ್ಲಿಯರ್ ಆಯ್ತಾ? ಎಕ್ಸಾಂಪಲ್ ಡಿಸ್ಕಸ್ ಮಾಡ್ತೀನಿ. ಯಾರಿಗ ಡೌಟ್ ಇದೆಯಾ ಪಾಸಿಟಿವ್ ಡಿವಿಯೇಷನ್ ಬಗ್ಗೆ? ಓಕೆ. ಸೊ ಆಫ್ಟರ್ ಪಾಸಿಟಿವ್ ಡಿವಿಯೇಷನ್, ಸೊ ಎಕ್ಸಾಂಪಲ್. ಸೊ ಎಕ್ಸಾಂಪಲ್ ಅಲ್ಲಿ ಏನಾಗ್ಬೇಕು ಈಗ ನಮ್ಗೆ? ಸೊ ಇಲ್ಲಿ ಪ್ರೆಷರ್ ಏನಾಗಿರ್ತದೆ? ಇನ್ ದ ನಾನ್ ಐಡಿಯಲ್ ಸೊಲ್ಯೂಷನ್ ಪ್ರೆಷರ್ ಇಸ್ ಮೋರ್. ಪ್ರೆಷರ್ ಮೋರ್ ಯಾಕೆ? ಫೋರ್ಸ್ ಆಫ್ ಅಟ್ರಾಕ್ಷನ್ ಇಸ್ ಲೆಸ್. ಸೊ ಆ ತರ ನಾವು ಎಕ್ಸಾಂಪಲ್ ಗಳನ್ನ ಹುಡುಕ್ತೇವೆ. ಸೊ ಈಗ ವಾಟರ್ ಮತ್ತೆ ಬೆನ್ಸಿನ್. ಓಕೆ. ಸೊ ವಾಟರ್ ಏನು ಪೋಲಾರ ನಾನ್ ಪೋಲಾರ? Polar. ಸೊ ವಾಟರ್ ಪೋಲಾರ್. ಬೆನ್ಸಿನ್ ಹೇಳಿ. ಬೆನ್ಸಿನ್ Non-polar. ಬೆನ್ಸಿನ್ ನಾನ್ ಪೋಲಾರ್ ಅಪ್ಪ. ಎರಡು ಪೋಲಾರ್ ತಗೊಳಕ್ಕಾಗಲ್ಲ ನಾವು. ಎರಡು ಪೋಲಾರ್ ತಗೊಂಡು ಇಂಟ್ರಾಕ್ಷನ್ ಸೇಮ್ ಆಗಲ್ವಾ? ಸೊ ಪೋಲಾರ್ ಮತ್ತೆ ನಾನ್ ಪೋಲಾರ್ ತಗೊಂಡಿದೀವಿ. ಸೊ ಇಲ್ಲಿ ಏನು ವಾಟರ್ ಅಲ್ಲಿ ಯಾವ ಬಾಂಡಿಂಗ್ ಇದೆ? ಹೈಡ್ರೋಜನ್. ಸೊ ಹೈಡ್ರೋಜನ್ ಬಾಂಡಿಂಗ್. ಬೆನ್ಸಿನ್ ಅಲ್ಲಿ ವಾನ್ ಡಬಲ್ ಫೋರ್ಸಸ್ ಆಫ್ ಅಟ್ರಾಕ್ಷನ್. ಬೆನ್ಸಿನ್ ಅಟ್ರಾಕ್ಟ್ ಅಲ್ವಾ? ಸೊ ವಾಟರ್ ಮತ್ತೆ ಬೆನ್ಸಿನ್ ಫಸ್ಟ್ ಏನಿತ್ತು ನೋಡಿ ಇಂಟ್ರಾಕ್ಷನ್ ಫಸ್ಟ್ ಸ್ಟ್ರಾಂಗ್ ಇದೆಯಾ? ಹೈಡ್ರೋಜನ್ ಬಾಂಡಿಂಗ್ ಇದೆ ಅಂದ್ರೆ ಸ್ಟ್ರಾಂಗ್ ತಾನೇ. ಈಗ ಫಸ್ಟ್ ಇರೋದು ಇಂಟ್ರಾಕ್ಷನ್. Yes, sir. ಯಾವಾಗ ಇವೆರಡು ಸೊಲ್ಯೂಷನ್ ಆಗುತ್ತೆ ಅವಾಗ ಹೈಡ್ರೋಜನ್ ಬಾಂಡಿಂಗ್ ಡೆಸ್ಟ್ರಾಯ್ ಆಗುತ್ತೆ ವಾಟರ್ದು. ಸೊ ಹೈಡ್ರೋಜನ್ ಬಾಂಡಿಂಗ್ ಡೆಸ್ಟ್ರಾಯ್ ಆಗಿ ಎರಡರದು ಏನಾಗುತ್ತೆ? ವಾನ್ ಡಬಲ್ ಫೋರ್ಸಸ್ ಆಫ್ ಅಟ್ರಾಕ್ಷನ್. ಸೊ ಎರಡರದು ವಾನ್ ಡಬಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಯ್ತು ಅಂದ್ರೆ ಸೊಲ್ಯೂಷನ್ ಅಲ್ಲಿ ಇಂಟ್ರಾಕ್ಷನ್ ಏನಾಯ್ತು? ಸೊಲ್ಯೂಷನ್ ಅಲ್ಲಿ ಇಂಟ್ರಾಕ್ಷನ್ Less. ವೀಕ್ ಆಗುತ್ತೆ. ಸೊಲ್ಯೂಷನ್ ಅಲ್ಲಿ ಇಂಟ್ರಾಕ್ಷನ್ ವೀಕ್ ಆಗುತ್ತೆ. ಸೊ ಹಾಗಾಗಿ ಸೊ ವಾಟರ್ ಮತ್ತೆ ಏನಿದೆ ಅದು ನೀವು ಎಕ್ಸಾಂಪಲ್ ಆಗಿ ಕೊಡ್ಬೋದು. ಓಕೆ. ಸೊ ವಾಟರ್ ಅಂಡ್ ಬೆನ್ಸಿನ್ ಮತ್ತೆ ಎನ್ ಹೆಕ್ಸೇನ್ ಅಂಡ್ ಎಥನಾಲ್. ಎನ್ ಹೆಕ್ಸೇನ್ is non-polar, ethanol is polar. Ethanol and water ಕೊಡಬಹುದು. Acetone and carbon disulfide. Acetone and carbon disulfide. Carbon tetrachloride and chloroform. Acetone and benzene. So ಇವೆಲ್ಲವನ್ನ ನೀವು ಎಕ್ಸಾಂಪಲ್ ಕೊಡಬಹುದು. ಯಾವುದಕ್ಕೆ? Positive. ನಿಮ್ಮ ಟೆಕ್ಸ್ಟ್ ಬುಕ್ ಗಳಲ್ಲಿ ಎಕ್ಸಾಂಪಲ್ ಆ ಎಕ್ಸಾಂಪಲ್ಸ್ ತುಂಬಾ ಇಂಪಾರ್ಟೆಂಟ್. ಸೊ H2O ಮತ್ತೆ ಟಾಲಿನ್ ಕೊಡಬಹುದು. ಮೆಥನಾಲ್, ಬೆನ್ಸಿನ್, ಎಥನಾಲ್, ಟಾಲಿನ್ ಎಲ್ಲ ಎಕ್ಸಾಂಪಲ್ ಕೊಡಬಹುದು. ಸೊ ಅವೆಲ್ಲ ಕೇಸಲ್ಲಿ ಏನಾಗ್ತಿದೆ? ಫಸ್ಟ್ ಸ್ಟ್ರಾಂಗ್ ಅಟ್ರಾಕ್ಷನ್ಸ್ ಇತ್ತು, ಸ್ಟ್ರಾಂಗ್ ಇಂಟ್ರಾಕ್ಷನ್ ಇತ್ತು. ನೆಕ್ಸ್ಟ್ ಕೇಸಲ್ಲಿ ಏನಾಗ್ತಿದೆ? ಇಂಟ್ರಾಕ್ಷನ್ Weak. ಇದೆ, ವೀಕ್ ಆಗ್ತಿದೆ.
ಕ್ಲಿಯರ್ ಆಗಿದೆಯಾ? Yes, sir. ಗೊತ್ತಾಯ್ತಾ? Non-ideal solution showing negative deviation and non-ideal solution positive deviation. This is very important concept. Is that clear? Yes, sir. ಸೊ ಇಲ್ಲಿ ಒಂದು ನೆಕ್ಸ್ಟ್ ಟೈಪ್ ಆಫ್ ಸೊಲ್ಯೂಷನ್ ಹೋಗೋಕ್ಕಿಂತ ಮುಂಚೆ, ನೆಕ್ಸ್ಟ್ ಟೈಪ್ ಆಫ್ ಕಾನ್ಸೆಪ್ಟ್ ಹೋಗೋಕ್ಕಿಂತ ಮುಂಚೆ ಒನ್ ಮೋರ್ ಥಿಂಗ್ ವಿ ನೀಡ್ ಟು ರಿಮೆಂಬರ್. ಸೊ ಏನು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡಿದೆ, ಸೊ ಸೊಲ್ಯೂಷನ್ಸ್ ವಿಚ್ ಆರ್ ಶೋಯಿಂಗ್ ಪಾಸಿಟಿವ್ ಡಿವಿಯೇಷನ್ ಅಲ್ಲಿ ಏನಾಗ್ತಿತ್ತು ನಮ್ಗೆ? ಸೊ ಇದು ಹೀಗೆ ಬರುತ್ತೆ. ಪಾಸಿಟಿವ್ ಡಿವಿಯೇಷನ್ ಅಲ್ಲಿ ಏನಾಗಬೇಕು ಅಂದ್ರೆ ಅದು ನಮ್ಗೆ ಅಬ್ಸರ್ವ್ ಪ್ರೆಷರ್ ಏನಾಗಬೇಕು? ಜಾಸ್ತಿ ಇರುತ್ತೆ. ಓಕೆ, ಸೊ ಇಲ್ಲಿಂದ ಇಲ್ಲಿಗೆ ಈ ತರ ಒಂದು ಕರ್ವ್ ಬಂದಿದೆ ಅನ್ಕೋ. ಓಕೆ, ಸ್ವಲ್ಪ ಈ ತರ. ಸೊ ಇದು ಒಂದು ಪಾಯಿಂಟ್ ವೇರ್ ಇಟ್ ಈಸ್ ನೋನ್ ಆಸ್ ಎಂ. ಸೊ ದಿಸ್ ಇಸ್ ಪಿ ಬಿ ನಾಟ್. ಸೊ ಇಲ್ಲಿಂದ ಒಂದು ಗ್ರಾಫ್ ಲೈನ್ ಹೇಳಿದ್ರೆ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಏನಾಗ್ತಿದೆ, ಈ ಎಂ ಅನ್ನೋ ಪ್ರೆಷರ್ ಹತ್ರ, ಅಂದ್ರೆ ಪಾಯಿಂಟ್ ಎಂ ಹತ್ರ ಟೋಟಲ್ ಪ್ರೆಷರ್ ಪಿ ಟಿ ಇದೆಯಲ್ಲ, ಇದಕ್ಕಿಂತನೂ ಗ್ರೇಟರ್. ಓಕೆ, ಪಿ ಟಿ ಇಸ್ ಗ್ರೇಟರ್ ದೆನ್, ಟೋಟಲ್ ಪ್ರೆಷರ್ ಇಸ್ ಗ್ರೇಟರ್ ದೆನ್ ಪಿ ಬಿ ನಾಟ್. ಗೊತ್ತಾಗ್ತಿದ್ಯಾ? ಕರ್ವ್ ಅರ್ಥ ಆಯ್ತಾ? ಈ ಕರ್ವೆ ನಾವು ಇಲ್ಲಿ ಎಳಿತೀವಲ್ಲ, ಈ ಕರ್ವೆ ಏನೋ ಪಿ ಟಿ ಕರ್ವ್ ತಾನೆ, ಟೋಟಲ್ ಪ್ರೆಷರ್ ಕರ್ವ್ ಅಲ್ವಾ ಇದು. ಇಲ್ಲಿ ಪಿ ಎ ನಾಟ್ ಅಂದ್ರೆ ಪಿ ಟಿ ಇಸ್ ಈಕ್ವಲ್ ಟು ಪಿ ಎ ನಾಟ್ ಪ್ಲಸ್ ಪಿ ಬಿ ನಾಟ್ ತಾನೆ ಮಾಡೋದು ನಾವು ಈ ಕರ್ವ್ಗೆ. ಓಕೆ, Yes, sir. ಆ ಕರ್ವ್ ಅಲ್ಲಿ ಯಾವ್ದೋ ಒಂದು ಪಾಯಿಂಟ್ ಅಲ್ಲಿ ನಮ್ಗೆ, ಅಂದ್ರೆ ಆ ಪಾಯಿಂಟ್ ಎಂ ಅಂತ ತಗೊಂಡ್ರೆ, ಆ ಪಾಯಿಂಟ್ ಅಲ್ಲಿ ಏನಾಗ್ತಿದೆ, ಟೋಟಲ್ ವೇಪರ್ ಪ್ರೆಷರ್ ಇಸ್ ಗ್ರೇಟರ್. ಸರಿ, ಪ್ಲಸ್ ತೋರಿಸ್ತೀನಿ. ಟೋಟಲ್ ವೇಪರ್ ಪ್ರೆಷರ್ ಇಟ್ ಸೆಲ್ಫ್ ಗ್ರೇಟರ್ ದೆನ್ ಪಿ ಬಿ ನಾಟ್. ಪಿ ಬಿ ನಾಟ್ ಗಿಂತನೂ ಜಾಸ್ತಿ. ನಾವು ನೋಡಿರೋ ಎಲ್ಲಾ ಗ್ರಾಫ್ ಅಲ್ಲೂ ಹಿಂಗ್ ಬಂದಿದೆ ಕರ್ವ್ ಅಲ್ವಾ? ಯಾವುದೇ ಒಂದು ಪಾಯಿಂಟ್ ಅಲ್ಲೂ ಪಿ ಬಿ ನಾಟ್ ಗಿಂತ ಟೋಟಲ್ ಪ್ರೆಷರ್ ಜಾಸ್ತಿ ಬಂದಿಲ್ಲ. ಬಟ್ ಇದೊಂದು ಗ್ರಾಫ್ ವೇರ್ ಪಿ ಟಿ ಗಿಂತನೂ ಪಿ ಬಿ ನಾಟ್ ಜಾಸ್ತಿ ಬರುತ್ತೆ. ಈ ತರ ಯಾವ್ದು ಗ್ರಾಫ್ ಬರುತ್ತೆ, ಆತರ ಈ ತರ ಯಾವ್ದು ಸೊಲ್ಯೂಷನ್ಸ್ ಫಾರ್ಮೇಶನ್ಸ್ ಆಗುತ್ತೆ, ಆ ಸೊಲ್ಯೂಷನ್ಸ್ ನಾವು ಅಸಿಯೋಟ್ರೋಪಿಕ್ ಮಿಕ್ಸ್ಚರ್ ಅಂತ ಕರಿತೀವಿ. ಸೊ ಆ ಕೈಂಡ್ ಆಫ್ ಸೊಲ್ಯೂಷನ್ ಅಸಿಯೋಟ್ರೋಪಿಕ್ ಮಿಕ್ಸ್ಚರ್ ಅಂತ ಕರಿತೀವಿ. ಸೊ ಅದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ.